ರಾಜ್ಯದಲ್ಲಿ ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ, ವರ್ಗಾವಣೆ ದಂಧೆಯಲ್ಲಿ ಹಗಲು ದರೋಡೆ, ವಾಲ್ಮೀಕಿ ನಿಗಮದ ಹಗರಣ, ಮೂಢ ಹಗರಣ, ವಕ್ಫ್ ಆಸ್ತಿಗಳು, ಹಿಂದೂಗಳ ಭೂಮಿಯನ್ನು ಅತಿಕ್ರಮಣವಾಗಿ ಒಬ್ಬ ಮತಾಂಧ ಜಮೀರ್ ಅಹ್ಮದ್ ಸೂಚನೆ ಮೇರೆಗೆ ಸರ್ಕಾರ ಲಕ್ಷಾಂತರ ಎಕರೆ ಭೂಮಿಯನ್ನು ವಕ್ಫಿಗೆ ಹಸ್ತಾಂತರ ಮಾಡಿದ್ದಾರೆ. ಇವತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ, ದಾವಣಗೆರೆ ಒಂದರಲ್ಲಿ ಕಳೆದ 7 ತಿಂಗಳಿಂದ 137 ನವಜಾತ ಶಿಶುಗಳು ಮರಣ ಹೋಮ ಆಗಿದೆ. 137 ನವಜಾತ ಶಿಶುಗಳು ಮರಣ ಹೋಮ ಆಗಿದೆ. 135 ಮತ್ತು ಬಾಣಂತಿಯರು. ಒಟ್ಟು ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದರೆ, ಆರೋಗ್ಯ ಸಚಿವರು ಕೇವಲ ಅಧಿಕಾರಿಗಳ ಸಭೆಯನ್ನು ಮಾಡಿ 300 ಜನ ಬಾಣಂತಿಯರು ಸಾವಾಗಿದೆ ಅಂತ ಹೇಳಿದಿರಿ. ಇವತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಬಾಣಂತಿಯರ ಸಾವು, ನವಜಾತಿ ಶಿಶುಗಳ ಮರಣ ಹೋಮ, ಇದನ್ನು ಕೇಳಿ ಹಾಸನದಲ್ಲಿ ನಿಮ್ಮನ್ನು ನೀವು ವೈಭವೀಕರಿಸ್ಕೊಂಡು ತಮ್ಮನ್ನು ತಾವು ಉತ್ಸವ ಮಾಡ್ಕೊಂಡಿದ್ದೀರಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸೌಜನ್ಯಕ್ಕಾದರೂ ಬಳ್ಳಾರಿ ವಿಮ್ಸ್ ಹಾಸ್ಪಿಟ್ಲಿಗೆ ನಿಮ್ಮ ಆರೋಗ್ಯ ಸಚಿವರು ಭೇಟಿ ಕೊಟ್ಟಿದ್ದಾರಾ ಅಥವಾ ವೈದ್ಯಕೀಯ ಶಿಕ್ಷಣ ಸಚಿವರು ಭೇಟಿ ಕೊಟ್ಟಿದ್ದಾರಾ? ದಾವಣಗೆರೆಯಲ್ಲಿ 135 ನವಜಾತ ಶಿಶುಗಳು ಮರಣ ಹೋಮ ಆಗಿದೆಯಲ್ಲ, ಭೇಟಿ ಕೊಟ್ಟಿದ್ದಾರಾ? ಭೇಟಿ ಕೊಟ್ಟಿಲ್ಲ. ನಾಮಕೋಸ್ತ ಸಭೆ ಮಾಡಿದ್ದಾರೆ. ಮತ್ತು ಈ ಸಾವಿಗೆ ಏನು ಈ ಔಷಧಿ, ನಕಲಿ ಔಷಧಿ, ಅದಕ್ಕೆ ಅನುಮತಿ ಇಲ್ಲ. ತಿರಸ್ಕಾರ ಮಾಡಲ್ಪಟ್ಟಂಥ ಔಷಧಿ ಪೂರೈಕೆ ಕಾರಣ ಅಂದರೆ ಏನು ಕೋವಿಡ್ ಒಳ್ಳೆ ಕೆಲಸ ಮಾಡಿದ್ರಿ. SIT ರಾಜಕೀಯ ಪ್ರೇರಿತ SIT ತನಿಖೆ ಮಾಡಿದಿರಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸರ್ಕಾರ ಯಾರು ಈ ನಕಲಿ ಔಷಧಿ ಪೂರೈಕೆ ಕಾರಣ, ಸಾವಿಗೆ ಏನು ಕಾರಣ, ಇದಕ್ಕೆ ತನಿಖೆ ಮಾಡಬೇಕು. ತಕ್ಷಣ ದಿನೇಶ್ ಗುಂಡೂರಾವ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಂತ ಶರಣ್ ಪ್ರಕಾಶ್ ಪಾಟೀಲ್ರವರ ಸರ್ಕಾರ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಮುಖ್ಯಮಂತ್ರಿಗಳು ನೈತಿಕ ಹೊಣೆತ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇವತ್ತು ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಉತ್ಸವವನ್ನು ಮಾಡ್ಕೊಂಡಿದ್ದೀರಿ? ಸರ್ಕಾರ ಬದುಕಿದೆ. ಇವತ್ತು ಜನ ಮಾತಾಡ್ತಾರೆ, ನಾನಲ್ಲ. ಇವತ್ತು ಸರ್ಕಾರ ಇದೆ ಇಲ್ಲವೋ, ರಾಜ್ಯದಲ್ಲಿ ಇಂಥ ಸರ್ಕಾರ ಬೇಕಂತೇಳಿ ಜನ ಒತ್ತಾಯ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಧಿವೇಶನದ ಒಳಗೆ ಹೊರಗೆ ಈ ಸರ್ಕಾರ ವಿರುದ್ಧ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ವಿ ಮತ್ತು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡೋಣ, ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಭದ್ರ ಇಲ್ಲ ಅಂತ ಅವರಿಗೂ ಗೊತ್ತು. ಕಳೆದ 2 ತಿಂಗಳ ಹಿಂದೆ ನನ್ನ ಕೊನೆ ಅಧಿಕಾರ ಅಂತ ಹೇಳಿದ್ರು. ಕಳೆದ 2 ತಿಂಗಳ ಹಿಂದೆ ಭಾಳ ದೊಡ್ಡ ವೈರಲ್ ಆಯ್ತು. ಯಾಕೆಂದರೆ ಭ್ರಷ್ಟಾಚಾರ, ಇಡಿ ಈಗಾಗಲೇ ನೋಟಿಸ್ ಕೊಟ್ಟಿದೆ, ಅವರ ಕುಟುಂಬ ಸದಸ್ಯರಿಗೆ ತನಿಖೆ ಆಗ್ತದೆ ಮತ್ತು ಲೋಕಾಯುಕ್ತಗೆ ಇಡಿ ವರದಿ ಕೊಟ್ಟಿದೆ. ಕೊನೆಯ ICU ವಾರ್ಡ್ನಾಗಿದೆ ಈ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ICU ವಾರ್ಡ್ನಾಗಿದೆ. ಇವತ್ತಲ್ಲ ನಾಳೆ ಶೇರಿಂಗ್ ಆಗಿದೆ. ಹೈಕಮಾಂಡ್ ಈಗಾಗಲೇ ಸ್ಪಷ್ಟವಾಗಿ ಸೂಚನೆ ಕೊಡಿದರೆ, ಕಾಂಗ್ರೆಸ್ಸಿನ ಮುಖಂಡರ ಮೇಲೆ ಸಿಕ್ಕಿದ್ರು, ನಿಮ್ಮ ಹೋರಾಟ ಇನ್ನೂ ಗಟ್ಟಿ ಆಗಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ, ಹೋರಾಟ ಗಟ್ಟಿ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದಾರೆ, ರಾಜೀನಾಮೆ ಖಚಿತ. ಅದಕ್ಕೋಸ್ಕರ ನನ್ನ ಅಧಿಕಾರದ ಕೊನೆಯ ದಿನಗಳು ಅಂತೇಳಿ ನಿನ್ನೆ ಚಾಮರಾಜನಗರದಲ್ಲಿ ಒಬ್ಬ ಅವರ ಅಭಿಮಾನಿ 3ನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕಂದಾಗ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಂದಿದೆ, ಅಧಿಕಾರ ಕೊನೆಯ ದಿನಗಳು ನಾನು ಹೇಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಸತ್ಯನೋ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಎಲ್ಲ ಹಗರಣಗಳು
ಅವರ ತಲೆಗೆ ಸುತ್ತಕೊಂಡಿದೆ, ಹುರುಳಾಗಿದೆ, ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನಾವ್ಯಾರೂ ಅಲ್ಲ. ನಾನು ಪ್ರತಿ ದಿವಸ ಅದನ್ನೇ ಮಾತಾಡಲ್ಲ. ಯಾರು ಸೀರಿಯಲ್ ಥರ ಮಾತಾಡ್ತಾರೆ ಅದಕ್ಕೆ ಉತ್ತರ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಸ್ಪಷ್ಟವಾಗಿ ಸಂದೇಶ ಕೊಡಿದರೆ, ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರೆ ಪರ ವಿರೋಧಿಗಳು ಹೇಳಿಕೆಯಲ್ಲಿ ಬರಬಾರ್ದು. ನಿನ್ನೆ ದಿವಸ 4 ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಭೇಟಿ ಮಾಡಿ ಈ ರಾಜ್ಯದ ಕಾರ್ಯಕರ್ತರ, ಮುಖಂಡರ, ಪ್ರಜ್ಞಾವಂತ ಮತದಾರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀವಿ. ನಾನು ಮಾಧ್ಯಮದ ಮುಂದೆ ಬಹಿರಂಗವಾಗಿ ಯಾವುದನ್ನು ಮಾತಾಡಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳಿದರೆ ಪರ ವಿರೋಧ ಚರ್ಚೆಗಳು ಬೇಡ, ಅನಗತ್ಯವಾಗಿ ಹೇಳಿಕೆಗಳು ಬೇಡ ಅಂತ ಹೇಳಿದರೆ, ನಾವೇನಾದರೂ ಪರವಾಗಿ ಮಾತಾಡಿದರೆ ಮತ್ತೆ ಒಂದು ರೀತಿ ಸಪ್ಪು ಸಂದೇಶ ಹೋಗುತ್ತೆ, ರಾಜ್ಯದ ಅಧ್ಯಕ್ಷರಿಗೆ ಮುಜುಗರ ಆಗುತ್ತೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆ ಮುಜುಗರ ಆಗುತ್ತೆ. ಹಾಗಾಗಿ ಯಾವುದೇ ಗೊಂದಲವಾದ ಹೇಳಿಕೆಯನ್ನು ಕೊಡಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕಾದು ನೋಡ್ತಾರೆ, ತೀರ್ಮಾನ ಮಾಡ್ತಾರೆ. ಧನ್ಯವಾದಗಳು. ಬಿಟ್ಟಬೇಡ ಅಣ್ಣ, ಸುಮ್ಮನೆ ಯಾಕೆ? ನೋ ಕಾಮೆಂಟ್ಸ್. ಈಗಾಗಲೇ ಹೊನ್ನಾಳಿ ಮಂಡಲ ಅಧ್ಯಕ್ಷರು, ಮುಖಂಡರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ದಾವಣಗೆರೆ ಪಕ್ಷದ ಮುಖಂಡರು ಉತ್ತರ ಕೊಡಿದ್ರೆ ನಾನಂತವ್ರಿಗೆಲ್ಲ ಉತ್ತರ ಕೊಡಲ್ಲ. ಧನ್ಯವಾದಗಳು. ರಾಜ್ಯದಲ್ಲಿ ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ, ವರ್ಗಾವಣೆ ದಂಧೆಯಲ್ಲಿ ಹಗಲು ದರೋಡೆ, ವಾಲ್ಮೀಕಿ ನಿಗಮದ ಹಗರಣ, ಮೂಢ ಹಗರಣ, ವಕ್ಫ್ ಆಸ್ತಿಗಳು, ಹಿಂದೂಗಳ ಭೂಮಿಯನ್ನು ಅತಿಕ್ರಮಣವಾಗಿ ಒಬ್ಬ ಮತಾಂಧ ಜಮೀರ್ ಅಹ್ಮದ್ ಸೂಚನೆ ಮೇರೆಗೆ ಸರ್ಕಾರ ಲಕ್ಷಾಂತರ ಎಕರೆ ಭೂಮಿಯನ್ನು ವಕ್ಫಿಗೆ ಹಸ್ತಾಂತರ ಮಾಡಿದ್ದಾರೆ. ಇವತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ, ದಾವಣಗೆರೆ ಒಂದರಲ್ಲಿ ಕಳೆದ 7 ತಿಂಗಳಿಂದ 137 ನವಜಾತ ಶಿಶುಗಳು ಮರಣ ಹೋಮ ಆಗಿದೆ. 137 ನವಜಾತ ಶಿಶುಗಳು ಮರಣ ಹೋಮ ಆಗಿದೆ. 135 ಮತ್ತು ಬಾಣಂತಿಯರು. ಒಟ್ಟು ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದರೆ, ಆರೋಗ್ಯ ಸಚಿವರು ಕೇವಲ ಅಧಿಕಾರಿಗಳ ಸಭೆಯನ್ನು ಮಾಡಿ 300 ಜನ ಬಾಣಂತಿಯರು ಸಾವಾಗಿದೆ ಅಂತ ಹೇಳಿದಿರಿ. ಇವತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಬಾಣಂತಿಯರ ಸಾವು, ನವಜಾತಿ ಶಿಶುಗಳ ಮರಣ ಹೋಮ, ಇದನ್ನು ಕೇಳಿ ಹಾಸನದಲ್ಲಿ ನಿಮ್ಮನ್ನು ನೀವು ವೈಭವೀಕರಿಸ್ಕೊಂಡು ತಮ್ಮನ್ನು ತಾವು ಉತ್ಸವ ಮಾಡ್ಕೊಂಡಿದ್ದೀರಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸೌಜನ್ಯಕ್ಕಾದರೂ ಬಳ್ಳಾರಿ ವಿಮ್ಸ್ ಹಾಸ್ಪಿಟ್ಲಿಗೆ ನಿಮ್ಮ ಆರೋಗ್ಯ ಸಚಿವರು ಭೇಟಿ ಕೊಟ್ಟಿದಾರಾ ಅಥವಾ ವೈದ್ಯಕೀಯ ಶಿಕ್ಷಣ ಸಚಿವರು ಭೇಟಿ ಕೊಟ್ಟಿದಾರಾ? ದಾವಣಗೆರೆಯಲ್ಲಿ 135 ನವಜಾತ ಶಿಶುಗಳು ಮರಣ ಹೋಮ ಆಗಿದೆಯಲ್ಲ, ಭೇಟಿ ಕೊಟ್ಟಿದಾರಾ? ಭೇಟಿ ಕೊಟ್ಟಿಲ್ಲ. ನಾಮಕೋಸ್ತ ಸಭೆ ಮಾಡಿದ್ದಾರೆ. ಮತ್ತು ಈ ಸಾವಿಗೆ ಏನು ಈ ಔಷಧಿ, ನಕಲಿ ಔಷಧಿ, ಅದಕ್ಕೆ ಅನುಮತಿ ಇಲ್ಲ. ತಿರಸ್ಕಾರ ಮಾಡಲ್ಪಟ್ಟಂಥ ಔಷಧಿ ಪೂರೈಕೆ ಕಾರಣ ಅಂದರೆ ಏನು ಕೋವಿಡ್ ಒಳ್ಳೆ ಕೆಲಸ ಮಾಡಿದ್ರಿ. SIT ರಾಜಕೀಯ ಪ್ರೇರಿತ SIT ತನಿಖೆ ಮಾಡಿದಿರಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸರ್ಕಾರ ಯಾರು ಈ ನಕಲಿ ಔಷಧಿ ಪೂರೈಕೆ ಕಾರಣ, ಸಾವಿಗೆ ಏನು ಕಾರಣ, ಇದಕ್ಕೆ ತನಿಖೆ ಮಾಡಬೇಕು. ತಕ್ಷಣ ದಿನೇಶ್ ಗುಂಡೂರಾವ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಂತ ಶರಣ್ ಪ್ರಕಾಶ್ ಪಾಟೀಲ್ರವರ ಸರ್ಕಾರ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಮುಖ್ಯಮಂತ್ರಿಗಳು ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇವತ್ತು ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಉತ್ಸವವನ್ನು ಮಾಡ್ಕೊಂಡಿದ್ದೀರಿ? ಸರ್ಕಾರ ಬದುಕಿದೆ. ಇವತ್ತು ಜನ ಮಾತಾಡ್ತಾರೆ, ನಾನಲ್ಲ. ಇವತ್ತು ಸರ್ಕಾರ ಇದೆ ಇಲ್ಲವೋ, ರಾಜ್ಯದಲ್ಲಿ ಇಂಥ ಸರ್ಕಾರ ಬೇಕಂತೇಳಿ ಜನ ಒತ್ತಾಯ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಧಿವೇಶನದ ಒಳಗೆ ಹೊರಗೆ ಈ ಸರ್ಕಾರ ವಿರುದ್ಧ ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ವಿ ಮತ್ತು ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡೋಣ, ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ
ಮುಖ್ಯಮಂತ್ರಿಗಳ ಕುರ್ಚಿ ಭದ್ರ ಇಲ್ಲ ಅಂತ ಅವ್ರಿಗೂ ಗೊತ್ತು. ಕಳೆದ 2 ತಿಂಗಳ ಹಿಂದೆ ನನ್ನ ಕೊನೆ ಅಧಿಕಾರ ಅಂತ ಹೇಳಿದ್ರು. ಕಳೆದ 2 ತಿಂಗಳ ಹಿಂದೆ ಭಾಳ ದೊಡ್ಡ ವೈರಲ್ ಆಯ್ತು. ಯಾಕೆಂದರೆ ಭ್ರಷ್ಟಾಚಾರ ಇಡಿ ಈಗಾಗಲೇ ನೋಟಿಸ್ ಕೊಟ್ಟಿದೆ, ಅವರ ಕುಟುಂಬ ಸದಸ್ಯರಿಗೆ ತನಿಖೆ ಆಗ್ತದೆ ಮತ್ತು ಲೋಕಾಯುಕ್ತಗೆ ಇಡಿ ವರದಿ ಕೊಟ್ಟಿದೆ. ಕೊನೆಯ ICU ವಾರ್ಡ್ನಾಗಿದೆ ಈ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ICU ವಾರ್ಡ್ನಾಗಿದೆ. ಇವತ್ತಲ್ಲ ನಾಳೆ ಶೇರಿಂಗ್ ಆಗಿದೆ. ಹೈಕಮಾಂಡ್ ಈಗಾಗಲೇ ಸ್ಪಷ್ಟವಾಗಿ ಸೂಚನೆ ಕೊಡಿದರೆ ಕಾಂಗ್ರೆಸ್ಸಿನ ಮುಖಂಡರ ಮೇಲೆ ಸಿಕ್ಕಿದ್ರು, ನಿಮ್ಮ ಹೋರಾಟ ಇನ್ನೂ ಗಟ್ಟಿ ಆಗಬೇಕು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ, ಹೋರಾಟ ಗಟ್ಟಿ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಆತ್ಮಸ್ಥೈರ್ಯವನ್ನು ಕಳೆದುಕೊಂಡಿದ್ದಾರೆ, ರಾಜೀನಾಮೆ ಖಚಿತ. ಅದಕ್ಕೋಸ್ಕರ ನನ್ನ ಅಧಿಕಾರದ ಕೊನೆಯ ದಿನಗಳು ಅಂತೇಳಿ ನಿನ್ನೆ ಚಾಮರಾಜನಗರದಲ್ಲಿ ಒಬ್ಬ ಅವರ ಅಭಿಮಾನಿ 3ನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕಂದಾಗ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಂದಿದೆ, ಅಧಿಕಾರ ಕೊನೆಯ ದಿನಗಳು ನಾನು ಹೇಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಸತ್ಯನೋ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಎಲ್ಲ ಗಂಡಗಳು ಅವರ ತಲೆಗೆ ಸುತ್ತಕೊಂಡಿದೆ, ಹುರುಳಾಗಿದೆ, ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನಾವ್ಯಾರೂ ಅಲ್ಲ. ನಾನು ಪ್ರತಿ ದಿವಸ ಅದನ್ನೇ ಮಾತಾಡಲ್ಲ. ಯಾರು ಸೀರಿಯಲ್ ಥರ ಮಾತಾಡ್ತಾರೆ ಅದಕ್ಕೆ ಉತ್ತರ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಸ್ಪಷ್ಟವಾಗಿ ಸಂದೇಶ ಕೊಡಿದರೆ. ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರೆ ಪರ ವಿರೋಧಿಗಳು ಹೇಳಿಕೆಯಲ್ಲಿ ಬರಬಾರ್ದು. ನಿನ್ನೆ ದಿವಸ 4 ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಭೇಟಿ ಮಾಡಿ ಈ ರಾಜ್ಯದ ಕಾರ್ಯಕರ್ತರ ಮುಖಂಡರ ಪ್ರಜ್ಞಾವಂತ ಮತದಾರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀವಿ. ನಾನು ಮಾಧ್ಯಮದ ಮುಂದೆ ಬಹಿರಂಗವಾಗಿ ಯಾವುದನ್ನು ಮಾತಾಡಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳಿದರೆ ಪರ ವಿರೋಧ ಚರ್ಚೆಗಳು ಬೇಡ, ಅನಗತ್ಯವಾಗಿ ಹೇಳಿಕೆಗಳು ಬೇಡ ಅಂತ ಹೇಳಿದರೆ ನಾವೇನಾದರೂ ಪರವಾಗಿ ಮಾತಾಡಿದರೆ ಮತ್ತೆ ಒಂದು ರೀತಿ ಸಪ್ಪು ಸಂದೇಶ ಹೋಗುತ್ತೆ, ರಾಜ್ಯದ ಅಧ್ಯಕ್ಷನ ಮುಜುಗರ ಆಗುತ್ತೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆ ಮುಜುಗರ ಆಗುತ್ತೆ. ಹಾಗಾಗಿ ಯಾವುದೇ ಗೊಂದಲವಾದ ಹೇಳಿಕೆಯನ್ನು ಕೊಡಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕಾದು ನೋಡ್ತಾರೆ, ತೀರ್ಮಾನ ಮಾಡ್ತಾರೆ. ಧನ್ಯವಾದಗಳು. ಬಿಟ್ಟಬೇಡ ಅಣ್ಣ, ಸುಮ್ಮನೆ ಯಾಕೆ? ನೋ ಕಾಮೆಂಟ್ಸ್. ಈಗಾಗಲೇ ಹೊನ್ನಾಳಿ ಮಂಡಲ ಅಧ್ಯಕ್ಷರು ಮುಖಂಡರು ಉತ್ತರ ಕೊಟ್ಟಿದ್ದಾರೆ, ನಮ್ಮ ದಾವಣಗೆರೆ ಪಕ್ಷದ ಮುಖಂಡರು ಉತ್ತರ ಕೊಡಿದ್ರೆ ನಾನಂತವ್ರಿಗೆಲ್ಲ ಉತ್ತರ ಕೊಡಲ್ಲ. ಧನ್ಯವಾದಗಳು.